ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಜಮನಹಳ್ಳಿ ಕಂದಾಯ ವ್ಯಾಪ್ತಿಯಲ್ಲಿಲ್ಲ ಒಂದು ರಾಜಕಾಲುವೆಯನ್ನೇ ಅಂದ್ರೆ ಜಮನಹಳ್ಳಿ ಕೆರೆಗೆ ಹೋಗುವ ರಾಜಕಾಲುವೆಯನ್ನೇ ಮುಚ್ಚುವ ಮುಖಾಂತರ ಬೆಂಗಳೂರು ಭೂಗಳ್ಳರು ಇವತ್ತು ಇದಕ್ಕೆ ಮಣ್ಣೊಡೆದಿದ್ದಾರೆ. ಆದ್ರೆ ಇಲ್ಲಿನ ಕಂದಾಯ ಮತ್ತು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲ ಸ್ವಾಮಿ, ನಾವು ಕೇಳೋದೇನ್ ಗೊತ್ತಾ, ಏನೋ ಗ್ರಾಮಸ್ಥರು ಮಾತಾಡ್ಕೊಂಡ್ಬಿಟ್ಟಿದಾರಂತೆ, ರಾಜಕಾಲುವೆ ಮೇಲೆ ಪೈಪ್ಗಳು ಹಾಕ್ತಾರಂತೆ. ಅಲ್ಲ ಸ್ವಾಮಿ, ಇದು ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿರೋದು. 1 ಎಕರೆ ಬಂದು 3 ರಿಂದ 4 ಕೋಟಿ ಬೆಲೆ ಬಾಳ್ತದೆ. ಅದರಲ್ಲಿ ರಾಜಕಾಲುವೆ ಮಿನಿಮಮ್ ನನ್ನ ಪ್ರಕಾರ 20 ರಿಂದ 30 ಅಡಿ ರಾಜಕಾಲುವೆ ಇದೆ. ಆ ರಾಜಕಾಲುವೆಗಳಿಗೆ ಚಿಕ್ಕದಾಗಿ ಪೈಪ್ಗಳು ಹಾಕ್ಬಿಟ್ಟು ಆ ಒಂದು ಭೂಗಳರು ಇದ್ರ ಮೇಲೆ ಮಣ್ಣು ಹೊಡೆದ್ಬಿಟ್ಟು ಕಮರ್ಷಿಯಲ್ಗೆ ಇಲ್ಲ ಅಂದ್ರೆ ಯಾವ್ದೋ ವಾಣಿಜ್ಯ ಮಳಿಗೆಗಳಿಗೆ ಮಾರಾಟ ಮಾಡ್ತಾ ಇದ್ರೆ ಇಲ್ಲ ಕಂದಾಯ ಅಧಿಕಾರಿಗಳನ್ನ ನೋಡ್ಕೊಂಡು ಕೂತ್ಕೊಂಡಿರ್ಬೇಕಾ? ನಾವು ಅಂದ್ರೆ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಈ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ, ಕಿರಣಮಿಟ್ಟಿ, ತಾಯ್ಲೂರು ಹೋಬಳಿ, ಬೈಲ್ಪುರ ಹೋಬಳಿ ಎಲ್ಲ ಒಂದು ದುಕ್ಸಂದ್ರ ಹೋಬಳಿಯಲ್ಲಿ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಈ ಒಂದು ಸರ್ಕಾರಿ ಆಸ್ತಿಗಳನ್ನು, ಸರ್ಕಾರಿ ರಾಜಕಾಲುವೆಗಳನ್ನು ಉಳಿಸಿ 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 ಅಂತೇಳಿ ನಾವು ಬಾಯಿ ಪಡ್ಕೊಂತ ಇದೀವಿ. ಅಧಿಕಾರಿಗಳಿಗೆ ಏನು ಈ ಒಂದು ನಮ್ಮ ಕೂಗು ಕೇಳಿಸ್ತಾ ಇಲ್ಲ ಅನ್ನೋ ಗೊತ್ತಿಲ್ಲ. ಇವಾಗ ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಈ ಒಂದು ಪೋಷಕ ಕಾಲುವೆಗೆ ರಾಜಕಾಲುವೆಯನ್ನು ಸಂಪೂರ್ಣವಾಗಿ ಪೈಪ್ ಲೈನ್ಗಳು ಹಾಕ್ಬಿಟ್ಟು, ಏನೋ ಸಿಮೆಂಟ್ ಪೈಪ್ಗಳು ಹಾಕ್ಬಿಟ್ಟು ಅದ್ರ ಮೇಲೆ ಆ ಕೆರೆ ಮಣ್ಣು ಕೂಡ ಟ್ಯಾಕ್ಸ್ ಕಟ್ಟಿರಲ್ಲ, ಕೆರೆ ಮಣ್ಣು ಅಕ್ರಮವಾಗಿ ಏನೋ ಒಡೆದುವ ಮುಖಾಂತರ ಭೂಮಿಯನ್ನು ಅದ ಮಾಡಿದ್ದಾರೆ. ಈ ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಇವತ್ತು ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ಮತ್ತು ಆವಣಿ ಹೋಬಳಿಯ RIE ಮತ್ತು VA ಮತ್ತೆ ಮಾನ್ಯ ಉಪವಿಭಾಗಾಧಿಕಾರಿಗಳು ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಜಮನಹಳ್ಳಿ ಕೆರೆಗೆ ಬರುವಂತಹ ಈ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಪೈಪ್ ಲೈನ್ ಅನ್ನು ಹಾಕಿ ಅದರ ಮೇಲೆ ಮಣ್ಣು ಹೊಡೆದಿರೋದು ಈ ಕೂಡಲೇ ಸರ್ವೆ ಮಾಡಿ ತೆರವುಗೊಳಿಸಬೇಕು. ಮತ್ತೆ ಅದೇ ಜಮನಹಳ್ಳಿ ಕೆರೆಯಲ್ಲಿ ಬೆಂಗಳೂರು ಭೂಗಳ್ಳರು ಏನು ಇವತ್ತು ಪಾಲಿ ಹೌಸ್ಗಳು ಹಾಕುವ ಮುಖಾಂತರ ಇಡೀ ಕೆರೆಯನ್ನೇ ನುಂಗಿ ಆ ಸುತ್ತಮುತ್ತಲ ಗ್ರಾಮಸ್ಥರ, ರೈತರ ಒಂದು ಜೀವನಾಡಿ ಕೆರೆಯನ್ನು ನುಂಗಿ ಬಿಡುವ ಅವರ ವಿರುದ್ಧವನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಗಣೇಶ ಚತುರ್ಥಿ ಮುಗಿದ ನಂತರ ಇದೇ ರಾಜಕಾಲುವೆಯನ್ನು ಕಳೆದು ಹೋಗಿದೆ, ಆ ಕಳೆದು ಹೋಗಿರೋ ರಾಜಕಾಲುವೆ ಹುಡುಕಿಕೊಡುವಂತೆ ಕಂದಾಯ ಅಧಿಕಾರಿಗಳನ್ನು ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನು ಮಾಡುವ ಎಚ್ಚರಿಕೆಯನ್ನು ಕಂದಾಯ ಅಧಿಕಾರಿಗಳಿಗೆ ನೀಡ್ತಾ ಇದೆ.